ತಿಮ್ಮಪ್ಪನ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ತಿರುಪತಿ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದ್ದು, ಚಿನ್ನದ ಪಲ್ಲಕ್ಕಿಯಲ್ಲಿ ತಿಮ್ಮಪ್ಪನ ಅದ್ದೂರಿ ಮೆರವಣಿಗೆ ಸಾಗಿದೆ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯುವುದಕ್ಕೆ ಅಸಂಖ್ಯ ಭಕ್ತರು ತಿಮ್ಮಪ್ಪನ ಸನ್ನಿಧಾನಕ್ಕೆ ಧಾವಿಸ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದಲೇ ದರ್ಶನಕ್ಕಾಗಿ ಕಾದು ಕುಳಿತಿದ್ರು. ತಿಮ್ಮಪ್ಪನ ಸನ್ನಿಧಿಯಿಂದ ನಮ್ಮ ಹಿರಿಯ ಪ್ರತಿನಿಧಿ ರಂಗನಾಥ್ ಭಾರದ್ವಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಏಕಾದಶಿ ಬಹಳ ಅದ್ಭುತವಾದಂತಹ ದಿನ ಇವತ್ತಿನ ದಿವಸ ನಾವು ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿರುವಂತಹ ಬಂಗಾರದ ರಥವನ್ನು ನೋಡೋದಕ್ಕೆ ಅದ್ಭುತವಾದಂತಹ ನೋಡಿ, ಸಂಪೂರ್ಣ ಚಿನ್ನದಲ್ಲಿ ಮಾಡಿರುವಂತಹ ಎಂಥ ಅದ್ಭುತವಾದಂತಹ ರಥ ನೋಡಿ. ಆ ಕಡೆ ಈ ಕಡೆಗೆ ಎರಡು ಅಶ್ವಗಳ ನಡುವೆ ದೊಡ್ಡ ಮಂಟಪದ ರೀತಿಯಲ್ಲಿ ಅಲ್ಲಿ ಭಗವಂತನನ್ನು ಕೂರಿಸ್ತಾರೆ. ಇಡೀ ರಥ ಚಿನ್ನದ ರಥ, ಎಂಥ ಅದ್ಭುತವಾದಂತಹ ಒಂದು ದೃಶ್ಯ, ಮನೋಹರ ದೃಶ್ಯ. ಅದಕ್ಕೂ ತಿರುಪತಿ ತಿಮ್ಮಪ್ಪ ಎಂಥ ಶ್ರೀಮಂತ ಅಂತ ಹೇಳಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಏನಾದರೂ ಬೇಕಾ ನೋಡಿ. ಎಲ್ಲವೂ ಕೂಡ ಬಂಗಾರಮಯ, ಎಲ್ಲವೂ ಕೂಡ ಸ್ವರ್ಣಮಯ. ಆ ರಥದ ಮೇಲಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಆ ಕಡೆಗೆ ಈ ಕಡೆಗೆ ನಾವು ಜಯ ವಿಜಯರನ್ನು ನೋಡ್ತಾ ಇದ್ದೀವಿ. ಜಯ ವಿಜಯರು ನೋಡಿ, ಅದರ ಒಳಗಡೆಯ ಭಾಗವನ್ನು ಕೂಡ ನೋಡ್ತಾ ಇದ್ದೀವಿ. ಎಷ್ಟು ಅದ್ಭುತವಾಗಿದೆ ಇಡೀ ರಥ. ಇನ್ನು ಮೈಸೂರಿನಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ವೈಕುಂಠ ದ್ವಾರವನ್ನ ನಿರ್ಮಾಣ ಮಾಡಿದ್ದು ಆಶ್ರಮದ ಕಿರಿಯ ಸ್ವಾಮೀಜಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ವೈಕುಂಠ ಏಕಾದಶಿ ದ್ವಾರದ ಮೂಲಕ ಆಗಮಿಸಿದಂತಹ ಭಕ್ತರು ಶ್ರೀಮನ್ನಾರಾಯಣನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ. ಇವತ್ತು ಸ್ವರ್ಗದ ಬಾಗಿಲು ತೆರೆಯುತ್ತೆ ಎನ್ನುವಂತಹ ನಂಬಿಕೆ ಭಕ್ತರಲ್ಲಿ, ಪಾಪಗಳೆಲ್ಲ ನಾಶವಾಗುತ್ತೆ ಎನ್ನುವಂತಹ ಅದಮ್ಯ ನಂಬಿಕೆಯಲ್ಲಿ ಅಸಂಖ್ಯ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಅಂತಂದ್ರೇನು ಅಂತ ಕೇಳಿದ್ರೆ, ಅಂದರೆ ಪುಷ್ಯ ಮಾಸದ ಶುದ್ಧ ಏಕಾದಶಿ ಅನ್ನೋದು ಒಂದು ಅಂದರೆ ಯಾವುದೇ ಇದರಲ್ಲಿ ನಿಮಗೆ ಗೊತ್ತಿರ್ಬೋದು, ದಕ್ಷಿಣಾಯನ ಉತ್ತರಾಯಣ ಅಂತ ಇರುತ್ತೆ. ವರ್ಷವನ್ನು 2 ಭಾಗ ಮಾಡ್ತೀವಿ. ಅದರಲ್ಲಿ ಉತ್ತರಾಯಣ ಈಗಾಗಲೇ ಆರಂಭವಾಗಿದೆ. ಅಂದರೆ ನಾವು ಸಂಕ್ರಾಂತಿ ದಿನ ಉತ್ತರಾಯಣ ಆರಂಭ ಅಂತ ಹೇಳಿದ್ರೂ ಕೂಡ ಹಿಂದಿನ 1000 ವರ್ಷಗಳಲ್ಲಿ ಡಿಸೆಂಬರ್ 22-25ರಂತೆ ಉತ್ತರಾಯಣ ಬರ್ತಾ ಇತ್ತು. ಹಾಗಾಗಿ ಪುಷ್ಯ ಮಾಸದ ಶುದ್ಧ ಅಂದರೆ ಶುಕ್ಲ ಪಕ್ಷದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ವೈಕುಂಠ ಏಕಾದಶಿಯ ದಿನದ ಆಚರಣೆ ಏನಪ್ಪ ಅಂತ ಕೇಳಿದ್ರೆ, ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಆ ಭಗವಂತನಾದಂತಹ ಹರಿಯನ್ನು, ನಾರಾಯಣನನ್ನು ನೆನೆಸ್ಕೊಂಡು ಉತ್ತರ ದ್ವಾರದ ಮೂಲಕ ಆ ಭಗವಂತನನ್ನು ದರ್ಶನ ಮಾಡಿ ಸಾಧ್ಯವಾದಷ್ಟು ಉಪವಾಸದಲ್ಲಿದ್ದು, ಉಪವಾಸ ಅಂತ ಹೇಳಿದ್ರೆ ಎಲ್ಲ ಊಟನೂ ಬಿಟ್ಬಿಡಬೇಕು ಅನ್ನೋದೇ ಅಲ್ಲ. ಉಪವಾಸ ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಯಾರ ಜೊತೆಲಿರೋದು? ಭಗವಂತನ ಜೊತೆಲಿರೋದಕ್ಕೆ ಪ್ರಯತ್ನ ಪಡಬೇಕು. ಉಪವಾಸ ಅಂದರೆ ಊಟ ಬಿಟ್ಬಿಡೋದು ಅನ್ನೋದು ಒಂದೇ ಮೇಯ್ನ್ ಅಲ್ಲ. ಸೊ ಹಾಗಾಗಿ ಆ ನಾರಾಯಣನ ಹೆಸರನ್ನು ಹೇಳ್ತಾ ಗೋವಿಂದ 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 ಅನ್ನೋ ಗೋವಿಂದ ನಾಮ ಸ್ಮರಣೆ ಮಾಡ್ತಾ ಅವನನ್ನು ನೆನೆಸ್ಕೊಳ್ತಾ ಇದ್ದರೆ, ಕೇವಲ 1 ಬಾರಿ ಆದರೂ ಇವತ್ತು ದರ್ಶನ ಮಾಡಿ ಉತ್ತರ ದ್ವಾರದ ಮೂಲಕ ಹೋಗಿ ದರ್ಶನ ಮಾಡಿದ್ರೆ ನಮಗೆ ಮೋಕ್ಷ ಉಂಟಾಗತ್ತೆ ಅನ್ನುವಂತಹದ್ದು ಇವತ್ತಿನ ಆಚರಣೆ. ಮೈಸೂರಿನಲ್ಲಿ ಆಗ್ತಾ ಇರುವಂತಹ ವೈಕುಂಠ ಏಕಾದಶಿಯ ಸಂಭ್ರಮದ ಚಿತ್ರಣ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ತಮಗೂ ಕೂಡ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ಮೈಸೂರಿನಲ್ಲಿ? ಅಲ್ಲಿ ಸ್ವರ್ಗದ ಬಾಗಿಲು ತೆರೆದಿದ್ಯಾ? ಅಲಂಕಾರ ಯಾವ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಪ್ರತಿಮಾ, ತಮಗೂ ನಾಡಿನ ಎಲ್ಲರಿಗೂ ಸಹ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಜೋರಾಗಿದೆ. ನಾನೀಗ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಶ್ರೀ ದತ್ತ ವೆಂಕಟೇಶ್ವರನಿಗೆ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಶ್ರೀದೇವಿ ಭೂದೇವಿಯೊಂದಿಗೆ ಇರುವಂತಹ ಏನು ದತ್ತ ವೆಂಕಟೇಶ್ವರನಿಗೆ ಇವತ್ತು ಗುರುವಾಯೂರಪ್ಪನ ಅಲಂಕಾರವನ್ನು ಮಾಡಲಾಗಿದೆ. ನಾಡಿನ ಸಮಸ್ತ ಜನರಿಗೂ ಸಹ ವಿಶೇಷವಾದಂತಹ ಆರೋಗ್ಯವನ್ನು ಕಲ್ಪಿಸಬೇಕು ಅಂತೇಳಿ ಇವತ್ತು ಉತ್ತರ ದ್ವಾರದ ಮುಖಾಂತರವಾಗಿ ದತ್ತ ವೆಂಕಟೇಶ್ವರನ ದರ್ಶನವನ್ನು ಪಡೆದರೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ವರ್ಷ ಪೂರ್ತಿ ಪೂರ್ವ ಬಾಗಿಲಿನ ಮುಖಾಂತರವಾಗಿ ಶ್ರೀಮನ್ ನಾರಾಯಣನ ದರ್ಶನವನ್ನು ಮಾಡ್ತಾರೆ. ಇವತ್ತು ಮಾತ್ರ ಉತ್ತರ ದ್ವಾರದ ಮುಖಾಂತರ, ವರ್ಷದಲ್ಲಿ ಒಮ್ಮೆ ಮಾತ್ರ ಈ ಉತ್ತರ ದ್ವಾರದ ದರ್ಶನ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ತರ ದ್ವಾರದಿಂದ ದರ್ಶನ ಪಡೆತಾ ಇರುವಂಥದ್ದು ಕಿರಿಯ ಶ್ರೀಗಳಾದಂಥ ವಿಜಯಾನಂದ ತೀರ್ಥ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಇವತ್ತು ದತ್ತ ವೆಂಕಟೇಶ್ವರನಿಗೆ ಗುರುವಾಯೂರಪ್ಪನ ಅಲಂಕಾರ ಆಗಿದೆ. ಏನಿದು ವಿಶೇಷ? TV9 ಕನ್ನಡ ಪ್ರೇಕ್ಷಕರು ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿ ಶುಭಾಶಯಗಳು. ಇವತ್ತು ಬಹಳ ವಿಶೇಷವಾಗಿ
ನಮ್ಮ ಗುರುಗಳು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಪ್ರತಿಷ್ಠೆ ಮಾಡಿರುವಂಥ ದತ್ತ ವೆಂಕಟೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಉತ್ತರ ದ್ವಾರ ದರ್ಶನ. ಸಹಸ್ರಾರು ಮಂದಿ ಭಕ್ತರು ಬಂದು ದರ್ಶನವನ್ನು ಪಡ್ಕೊಂಡು ಆನಂದ ಪಡ್ತಾ ಇದ್ದಾರೆ. ಸ್ವಾಮಿಗೆ ಇವತ್ತು ಈಗ ತಾನೇ ಹೇಳಿರೋ ಹಾಗೆ ಗುರುವಾಯೂರಪ್ಪನ ದರ್ಶನವನ್ನು ನಾವೆಲ್ಲರೂ ಪಡಿತಾ ಇದ್ದೀವಿ. ಒಳ್ಳೆಯ ಆರೋಗ್ಯಕ್ಕೋಸ್ಕರ ಗುರುವಾಯೂರಪ್ಪ, ಗುರು ವಾಯು, ವಾಯು ಅಂದರೆ ಆರೋಗ್ಯ, ಗುರು ಅಂದರೆ ಜ್ಞಾನ. ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ, ವ್ಯವಸಾಯ, ವ್ಯಾಪಾರ ಎಲ್ಲ ಚೆನ್ನಾಗಿರಲಿ ಅಂಥೇಳಿ, ವಿಶೇಷವಾಗಿ ಆರೋಗ್ಯ ಚೆನ್ನಾಗಿರಲಿ ಅಂಥೇಳಿ ಸ್ವಾಮಿಗೆ ವೈಕುಂಠ ದ್ವಾರ ದರ್ಶನ ಆಗ್ತಾರೆ. ಪ್ರತಿಮಾ, ಇದು ಕಿರಿಯ ಶ್ರೀಗಳ ಒಂದು ಮಾತು. ಅಂದರೆ ದತ್ತ ವೆಂಕಟೇಶ್ವರನಿಗೆ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸಲಾಗಿದೆ. ನಾಡು ಸುಭಿಕ್ಷವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಆರೋಗ್ಯಪೂರ್ಣವಾಗಿರಲಿ ಅನ್ನೋ ಪ್ರಾರ್ಥನೆಯೊಂದಿಗೆ ಇವತ್ತು ವೈಕುಂಠ ಏಕಾದಶಿಯನ್ನು ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಆಚರಿಸಲಾಗ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.